ಕುಡಿತದ ಚಟ ಬಿಡಿಸೋಕ್ಕೆ ಅಂತ ಬರ್ತಾರಲ್ಲ ಅವ್ರಿಗೆ, ಮತ್ತು ವಿವಾಹದ ವಿಚಾರವಾಗಿ ಬರ್ತಾರಲ್ಲ ಅವ್ರಿಗೆ, ಮತ್ತು ಈ ಚರ್ಮದ ಕಾಯಿಲೆ, ಆರೋಗ್ಯ ಸಮಸ್ಯೆ ಇಂಥವ್ರಿಗೆ. ಯಾಕೆ ಮಣ್ಣಿನ ಮಡಿಕೆಯಿಂದನೇ ಹಾಕೋದಂದರೆ ಅದು ಒಂದು ಪ್ರಕೃತಿಯಿಂದ ಬಂದಿರೋದು, ಭೂಮಿ ತಾಯಿಯಿಂದ ಬಂದಿರುವಂಥ ಮಣ್ಣು. ಆ ಒಂದು ಮಣ್ಣು ಆಗಿನ ಕಾಲದಿಂದಲೂ ಮಣ್ಣು ಅನ್ನೋದು ತುಂಬ ವಿಶೇಷ. ಅದರಿಂದ ಆರೋಗ್ಯಕ್ಕೂ ಒಳ್ಳೆಯ ಒಂದು ಉತ್ತರ ಅನ್ನೋದು ಸಿಗ್ತಾ ಆ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿಸ್ಕೊಳ್ಳೋದ್ರಿಂದ ಎಷ್ಟೋ ಭಾಗ ಆರೋಗ್ಯ ಆಗಿರಬಹುದು, ಕೆಲವೊಂದು ಸಮಸ್ಯೆಗಳೆಲ್ಲ ಎಷ್ಟೋ ಭಾಗ ಅದರಲ್ಲೇ ಕಡಿಮೆ ಆಗುತ್ತೆ. ಅವರು ಸ್ವತಃವಾಗಿ ಆ ಒಂದು ನೀರನ್ನು ತಂದು ಇಟ್ಟಾಗ ತಾಯಿ ಮುಂದೆ, ಅದಕ್ಕೆ ನಮ್ಮ ಕಡೆಯಿಂದ ಒಂದು ಪೂಜೆ ಸಲ್ಲಿಸಿ ಅವರನ್ನು ಅದನ್ನು ಅವರೇ ಸ್ವತಃವಾಗಿ ಹೊತ್ಕೊಂಡು ತಾಯಿಯವ್ರ ಸನ್ನಿಧಾನನ ಪ್ರದಕ್ಷಿಣೆ ಮಾಡಿ ಹಾಕಿಸ್ಕೊಳ್ಳೋದ್ರಿಂದ ವೇಗವಾಗಿ ಕುಡಿತದೊಂದು ಚಟದಿಂದ ಹೊರಗೆ ಬರ್ತಾರೆ. ಇನ್ನು ಕಂಕಣ ಭಾಗ್ಯ ಅನ್ನುವಂಥದ್ದು ಅಷ್ಟೇ. ಅವರೆಷ್ಟು ನಿಷ್ಠೆಯಿಂದ 9 ವಾರ ಆ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿಸ್ಕೊಂಡು ಒಂದು 3 ಬಾರಿ ಅವ್ರ ಕೈಯಿಂದ ಅವರೇ ಒಂದು ಕಂಕಣನ ತ್ರಿಶೂಲಕ್ಕೆ ಕಟ್ಟೋದ್ರಿಂದ ಅತಿ ವೇಗವಾಗಿ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ. ಇನ್ನು ಮೈ ಅಲರ್ಜಿ, ಆರೋಗ್ಯ ಸಮಸ್ಯೆ ಅಂಥವರು ಕೂಡ 9 ಬಾರಿನೇ ಹಾಕಿಸ್ಕೊಳ್ತಾರೆ. ಮತ್ತು ಅಲರ್ಜಿಗೆ ಇನ್ನೊಂದೇನಪ್ಪ ಅಂದರೆ, ಈ ತಾಯಿಯವರ ಸನ್ನಿಧಾನದಲ್ಲಿ ತಾಯಿಯವ್ರ ಹತ್ರ ಇರುವಂಥ ಬೇವಿನ ಒಂದು ಎಲೆ ಇರಬಹುದು, ಹಣ್ಣು, ಈ ರೀತಿ ಒಂದು ಕೆಲವಾರು ಒಂದು ಪ್ರಸಾದಗಳನ್ನು ಹಚ್ಕೊಂಡು ಹಾಕೊಳ್ಳೋದ್ರಿಂದ 9 ವಾರದಲ್ಲೇ ಅವ್ರಿಗೆ ಪರಿಹಾರ ಅನ್ನೋದು ಸಿಗುತ್ತೆ. ಮತ್ತು ಇಲ್ಲಿ ತೀರ್ಥ ಸ್ನಾನ ಅಂದರೆ ಅಭಿಷೇಕದ ಒಂದು ತೀರ್ಥ ಸ್ನಾನ ಅನ್ನೋದು ವಿಶೇಷ ಸರ್. ಬಂದಂಥ ಭಕ್ತಾದಿಗಳಿಗೆಲ್ಲ ಕೂಡ ಉಚಿತವಾಗಿ ಒಂದು ತೀರ್ಥ ಸ್ನಾನ ಅನ್ನೋದು ವಾರದಾಗ ಬಂದಾಗ ನಾನು ಶಾನ ಸೀರಿಯಸ್ ಆಗಿದ್ದೆ. ಎಲ್ಲೆಲ್ಲೋ ನಾವು ಸುಮಾರು ಜಾಗದಾಗೆಲ್ಲ ಸುತ್ತಾಡಿದ್ರಿ. ಆಮೇಲೆ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ, ಇಲ್ಲಿ ದೇವಸ್ಥಾನ ಹೋಗ್ಬೇಕು ಅಲ್ಲಿಗೆ ಅಂದ್ಬಿಟ್ಟು ಬಂದ್ರಿ. ನನ್ಕ ಇಲ್ಲಿ ಏನಾಯ್ತು ಅಂದ್ಬಿಟ್ಟು ಅಮ್ಮ ಎಲ್ಲ ಹೇಳಿದ್ರು. ಹೇಳಿದ್ಮೇಲೆ ಈ ಥರ ಮಾಡ್ಬೇಕಂತಂದ್ರು, ಆ ಥರ ಮಾಡಿದ್ವಿ. ನನ್ಕ ಇಲ್ಲಿ ಬಂದಮೇಲೆ 2 ವಾರಕ್ಕೆಲ್ಲ ನನ್ಗೆ ಗೊತ್ತಾಗೈತೆ ಹಿಂಗೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಆಗಿತ್ತು. ಅದರಿಂದ ನಾವು ಬಂದಿದ್ರಿ. 2 ವಾರಕ್ಕೆಲ್ಲ ನನ್ಕ ಕರೆಕ್ಟ್గా ಇದಾಯಿತು. ಅಮ್ಮ ಹತ್ರ ನಂಬ್ಕೊಂಡ್ರಿ, ಅಮೌಂಟ್ ನೋಡ್ಕೊಂಡು ಮುಡಿ ಕಟ್ರಿ, 48 ಪ್ರದರ್ಶನ ಹಾಕ್ತ್ರಿ, ಎಲ್ಲ ಮಾಡ್ಕೊಂಡು ಅಮ್ಮನ ಚೆನ್ನಾಗಿ ನಂಬ್ಕೊಂಡು ಬಂದರೆ ಚೆನ್ನಾಗಿ ಯಮುನೆ ಕಾಪಾಡ್ತಾರೆ. ವೀರಭದ್ರ ಬಸಪ್ಪನವರು ಅಂತ ಈ ಒಂದು ಕ್ಷೇತ್ರದಲ್ಲಿರೋದು. ಯಾಕಂದರೆ ವೀರಭದ್ರ ಸ್ವಾಮಿ ನಾವು ಯಾಕೆ ಇಟ್ಟಿದ್ದೀರಿ ಅಂದರೆ, ಈ ಕ್ಷೇತ್ರ ಪಾಲಕ ಆ ಯಪ್ಪನೇ ಅಂತ ಹೇಳ್ಬಿಟ್ಟು ನಾವು ಒಂದು ಅಮ್ಮನೊಂದು ಸೃಷ್ಟಿಯಾಗಿರೋದೇ ಅಮ್ಮನಿಗೋಸ್ಕರ ಆ ಯಪ್ಪ ಸೃಷ್ಟಿಯಾಗಿರೋಂಥದ್ದು. ಹಾಗಾಗಿ ಒಂದು ಈ ಕ್ಷೇತ್ರದ ಪಾಲಕನಾಗಿ ಇದು ಮಾಡಿದ್ದೀರಿ. ಆ ಯಪ್ಪ ಏನಾದ್ರೂ ಅಕಸ್ಮಾತ್ ಡ್ರಿಂಕಿಂಗ್ ಏನಾದ್ರು ಕುಡ್ಕೊಂಬಂದು ಇರ್ತಾರಲ್ವ, ಅಲ್ಲಿ ನೀರು ಹಾಕ್ಸಿ ಎಲ್ಲನೂ ವೃತ್ತ ಬಿಡಿಸೋರಾಗ ಆ ಯಪ್ಪ ತುಂಬ ವೇಗವಾಗಿ ಇದು ಮಾಡ್ತಾರೆ. ಮತ್ತು ಅಕಸ್ಮಾತ್ ಯಾರ್ದಾದ್ರು ಏನಾದ್ರು ಸಮಸ್ಯೆ ಐತೆ, ಆರೋಗ್ಯ ಸಮಸ್ಯೆ ಆಗೋದು ಏನಾಗಿ ಹುಡುಕಿ ಯಪ್ಪ ಹೋಗಿ ಅವ್ರಿಗೊಂದು ಪಾದ ಕೊಟ್ಟು ಒಂದು ಸಮಾಧಾನ ಮಾಡೋವಂಥ ಒಂದು ವಿಧಾನವಾಗಿ ಆ ಯಪ್ಪ ಇಲ್ಲಿ ನಡ್ಕೊತಿದ್ದಾರೆ.